ನೋಡಿ ಇವರು ತುಂಬಾ ಕಷ್ಟಪಟ್ಟಿದ್ದೇನೆ ಅಂತ ಕಷ್ಟಪಟ್ಟು ಬೆಳೆದಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಜೀವನದಲ್ಲಿ ಇವರು ಸುಖನೇ ನೋಡಿಲ್ಲ ಅಂತ ನಮಗೆ ತುಂಬಾ ನೋವಿನಿಂದ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಕಳೆದ 10 ವರ್ಷಗಳಿಂದ ಒಬ್ಬರೇ ಬೇರೆ ಮನೆಯನ್ನ ಮಾಡಿಕೊಂಡು ಸಪರೇಟ್ ಆಗಿ ಇರೋದ್ರ ಬಗ್ಗೆ ತಿಳಿಸಿದ್ದಾರೆ. ಬದುಕು ಕಟ್ಟಿಕೊಡುವಂತಹ ಸ್ನೇಹಿತ ಇದ್ದರೆ ಬನ್ನಿ ಅಂತ ನಮಗೆ ಈ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ ಇವರ ಪ್ರೊಫೈಲ್ ನಿಮಗೆ ಇಷ್ಟ ಆಗಿದ್ರೆ, ಇವರ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ ಇವರ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಇವರು ಈ ಮಾಹಿತಿಯನ್ನ ಕಳಿಸಲು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಗೆಳೆಯ ಬೇಕು ಅಂತ. ನೋಡಿ ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ ಸೋಮಾರಿತನ ಇರಬಾರ್ದಂತೆ ಸ್ನೇಹಿತರೆ. ಅವರಿಗೆ ಅಕ್ಷರ ಜ್ಞಾನ ಇರ್ಬೇಕಂತೆ, ಕಷ್ಟಪಟ್ಟ ಆದ್ರೂ ಸುಖ ನೀಡುವಂತಹ ಗೆಳೆಯ ಆಗಿರ್ಬೇಕಂತೆ. ನೋಡಿ 4ನೇದಾಗಿ ನೋಡಿ ಇವರು ದುಡಿದು ತಿನ್ನುವವರಿಗೆ ಮೊದಲ ಆದ್ಯತೆಯನ್ನ ಕೊಡ್ತೀನಿ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಂತವ್ರು ಯಾರೇ ಇದ್ರೆ ನೋಡಿ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿ. ನೋಡಿ ನೀವು ಓಕೆ ಅನ್ನೋದಾದ್ರೆ, ಇಲ್ಲ ಎಲ್ಲದಕ್ಕೂ ನೀವು ಓಕೆ ಅನ್ನೋದಾದ್ರೆ ದೇವಸ್ಥಾನದಲ್ಲಿ ತಾಳಿಯನ್ನ ಕಟ್ಸ್ಕೊಂತೀನಿ ಅಂತ ನಮಗೆ ಸಿಂಪಲ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಬದುಕಿನ ಸತ್ಯವನ್ನ ಕೂಡ ತಿಳಿಸಿದ್ದಾರೆ. ಇವರು ಏನ್ ಹೇಳಿದ್ದಾರಪ್ಪ ಅಂದ್ರೆ, ನೋಡಿ ಇವರು ಓದನ್ನ ಮುಗಿಸಿ 5 ವರ್ಷ ನಂತರ ಮದುವೆ ಆದೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮದುವೆಯಾಗಿ 2 ದಿನಕ್ಕೆ ಸ್ನೇಹಿತರೆ ಅವರು ಕುಳಿದು ಬಂದು ತುಂಬಾ ಕಿರಿಕಿರಿ ಮಾಡ್ತಾ ಇದ್ರಂತೆ ಸ್ನೇಹಿತರೆ. ಆ ಗೋಸ್ಕರ ಬೇಡ ಅಂತ ಬಿಟ್ಟು ಬಂದು ಡೈವರ್ಸ್ ಮಾಡಿದ್ರಂತೆ. ನಂತರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈಗ ಸಪರೇಟ್ ಆಗಿ ಬೇರೆ ಮನೆಯನ್ನ ಮಾಡಿಕೊಂಡು ಒಬ್ಬಳೇ ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಇವರ ಸ್ವಂತ ಮನೆ ಸ್ನೇಹಿತರೆ. ಓನ್ ಆಗಿ ಇವರೇ ಕಟ್ಸ್ಕೊಂಡಿದ್ದಾರೆ. 881 ಸ್ಕ್ವೇರ್ ಫೀಟ್ ನ ಜಾಗದಲ್ಲಿ ಸ್ನೇಹಿತರೆ ಇವರು 2 ಬೆಡ್ರೂಮ್ ಇರುವಂತಹ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಅದು ದಕ್ಷಿಣಕ್ಕೆ ಮುಖ ಮಾಡಿ 2 ಬೆಡ್ರೂಮ್ 1 ಬಾತ್ರೂಮ್ ಇರುವಂತಹ ಮನೆಯನ್ನ ಕಟ್ಟಿಕೊಂಡಿದ್ದೇನೆ ಅಂತ ನಮಗೆ ಮನೆಯ ಭಾವಚಿತ್ರವನ್ನ ಫೋಟೋವನ್ನ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೂಡ ನೋಡಬಹುದು. ಗೇಟ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಕಂಪೌಂಡ್ ವ್ಯವಸ್ಥೆ ಮಾಡಿದ್ದಾರೆ. ಗೇಟ್ ಒಳಗಡೆ ಕಾರ್ ಪಾರ್ಕಿಂಗ್ ಗೆ ಜಾಗವನ್ನು ಕೂಡ ಬಿಟ್ಕೊಂಡಿರುವುದಾಗಿ ನಮಗೆ ಪಾರ್ಕಿಂಗ್ ಗೆ ಜಾಗವನ್ನ ಬಿಟ್ಟಿರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಮಾಹಿತಿಗೆ ಬರೋದಾದ್ರೆ ಇವರ ಕೆಲಸದ ಮಾಹಿತಿಯನ್ನ ತಿಳಿಸಿದ್ದಾರೆ. 7 ವರ್ಷ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಅಲ್ಲಿ ಸ್ವಲ್ಪ ಹಣವನ್ನ ಮಾಡಿಕೊಂಡು ನಂತರ ಓನ್ ಆಗಿ ಕಿರಾಣಿ ಶಾಪ್ ಅನ್ನ ಹಾಕಿಕೊಂಡಿರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಮನೆ ಬಳಕೆಗೆ ಬಳಸುವಂತ ಎಲ್ಲಾ ವಸ್ತುಗಳನ್ನ ಮಾರಾಟ ಮಾಡುತ್ತೇನೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡಿ ಇವರು 2 BHK ಹೌಸ್ ಅನ್ನ ಕಟ್ಟಿಕೊಂಡು, ಅವಾಗಲೇ ನೋಡಿದಂಗೆ 2 BHK ಹೌಸ್ ಅನ್ನ ಕಟ್ಟಿಕೊಂಡಿದ್ದಾರೆ. ಸ್ವಲ್ಪ ಬ್ಯಾಂಕ್ ನಲ್ಲಿ ಹಣವನ್ನ ಇಟ್ಕೊಂಡಿದ್ದಾರೆ ಅಂತ ಎಷ್ಟಂತ ನಮ್ಗೆ ಹೇಳಿಲ್ಲ. ಸ್ಕೂಟಿ ಇದೆ, 145 ಗ್ರಾಮ್ ಚಿನ್ನದ ಒಡವೆಗಳನ್ನ ಮಾಡಿಕೊಂಡಿರೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ ಇದು ಇವರ ಸ್ವಂತ ಸ್ಕೂಟಿ ಸ್ನೇಹಿತರೆ. ಯಮಹಾ ಸ್ಕೂಟಿ ಸ್ನೇಹಿತರೆ. ಇದು ಯಮಹಾ ಕಂಪನಿಯ ಸ್ಕೂಟಿ ಆಗಿದೆ. 2021 ಮಾಡಲ್ ಸ್ಕೂಟಿ. 12,000 ಕಿಲೋಮೀಟರ್ ರನ್ನಿಂಗ್ ಮಾಡಿದ್ದಾರಂತೆ. ಮತ್ತು ಶಾಪ್ಗೂ ಮತ್ತು ಮನೆಗೂ ಅಡ್ಡಾಡೋದಕ್ಕೆ ಈ ಸ್ಕೂಟಿಯನ್ನ ಯೂಸ್ ಮಾಡುವುದಾಗಿ ನಮಗೆ ಯಮಹಾ ಸ್ಕೂಟಿ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಮಾಹಿತಿಗೆ ಬರೋದಾದ್ರೆ ಹೆಸರು ಶ್ರೀಮುಖಿ ಪಟ್ಟಣಿ ಶೆಟ್ಟಿ ಅಂತ ಹೇಳ್ಕೊಂಡಿದ್ದಾರೆ. ತಂದೆ ಹೆಸರು ದುರ್ಗೇಶಿ, ತಾಯಿ ಪಾರ್ವತಿ ಅಂತ ತಿಳಿಸಿದ್ದಾರೆ. ಇವರು BSc ನರ್ಸಿಂಗ್ ಆಗಿದೆ ಸ್ನೇಹಿತರೆ. ಇವ್ರ ಹಾಬಿ ಫ್ಯಾಷನ್ ವರ್ಕ್ ಮಾಡುವುದು, ಟ್ರಾವೆಲಿಂಗ್ ಮಾಡುವುದು, ಯೋಗ ಮಾಡುವುದು, ಪೇಪರ್ ಒತ್ತನೆ, ಟೀ ಕುಡಿಯೋ ಹವ್ಯಾಸ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸ್ವಂತ ಊರು ಧಾರವಾಡ. ಮನೆ ಧಾರವಾಡದಲ್ಲೇ ಇದೆ ಸ್ನೇಹಿತರೆ. ವರ್ಕ್ ಅಂದ್ರೆ ಶಾಪ್ ಇರುವುದು ಹುಬ್ಬಳ್ಳಿಯಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಎತ್ತರ 158, ತೂಕ 66, ಈಗ 35 ವಯದಲ್ಲಿ ಪ್ರೆಸೆಂಟ್ ನಡೀತಾ ಇದೆ ಸ್ನೇಹಿತರೆ ಇವರಿಗೆ. ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಎಲ್ಲವೂ ಕೂಡ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಿಮ್ಮ ಎಲ್ಲಾ ಕಮೆಂಟ್ ಗಳನ್ನ ಒಟ್ಟಾರೆಯಾಗಿ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈ ಅನ್ನು ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಬೇಡ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.